ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ತಮಿಳುನಾಡಿನ ವಾಲ್ಪಾರೈ ಮಾರ್ಗದಲ್ಲಿ ಇತ್ತೀಚೆಗೆ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಹಚ್ಚ ಹಸಿರಿನ ಚಹಾ ತೋಟಗಳು ಮತ್ತು ದಟ್ಟವಾದ ಕಾಡಿನ ನಡುವೆ ಇರುವ ಈ ರಸ್ತೆ ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ ಕೂಡ. ಈ ವಿಡಿಯೋದಲ್ಲಿ ಆ ಅಪಘಾತ ಹೇಗಾಯಿತು ಎನ್ನುವುದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ಅಪಘಾತ ಯಾಕೆ ರಾಜ್ಯದಾದ್ಯಂತ ಅಥವಾ ದೇಶದಲ್ಲಿ ಸುದ್ದಿ ಆಗ್ತಾ ಇದೆ ಅಂತ ಕೇಳಿದರೆ, ಈ ಒಂದು ಅಪಘಾತದಲ್ಲಿ ಮೃತಪಟ್ಟಂತಹ 9 ಮಂದಿಯಲ್ಲಿ 5 ಮಂದಿ ಕೂಡ ಶಿಕ್ಷಕರಾಗಿದ್ದರು. ತಮಿಳುನಾಡಿನ ವಾಲ್ಪಾರೈನಿಂದ ಪೊಳ್ಳಾಚಿಗೆ ಸಂಪರ್ಕಿಸುವ ಈ ರಸ್ತೆಯಲ್ಲಿ ಒಟ್ಟು 40 ಹೇರ್ ಪಿನ್ ಬೆಂಡ್ಗಳಿವೆ. ಇವು ಎಷ್ಟು ಕಡಿದಾಗಿದೆ ಅಂದರೆ ಚಾಲಕನ ಸಣ್ಣ ತಪ್ಪು ಕೂಡ ದೊಡ್ಡ ದುರಂತಕ್ಕೆ ಕಾರಣ ಆಗ್ಬೋದು. ಈ ಅಪಘಾತ ನಡೆದಿದ್ದು ಇದೇ 40 ಹೇರ್ ಪಿನ್ ಬೆಂಡ್ಗಳಿವೆ ಅಂತ ನಾವೇನು ಕರಿತೀವಿ, ಅದರ 13ನೇ ಹೇರ್ ಪಿನ್ ಬೆಂಡ್ನಲ್ಲಿ ವಾಹನವು ಮೇಲಿಂದ ಕೆಳಗೆ ಇಳಿತಾ ಇದ್ದಂಥ ಸಂದರ್ಭದಲ್ಲಿ 13ನೇ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ. ರಸ್ತೆಯ ತಡೆಗೋಡೆಯನ್ನು ಮುರಿದುಕೊಂಡು ವಾಹನವು ನೇರವಾಗಿ ಸುಮಾರು 400ರಿಂದ 500 ಅಡಿ ಕೆಳಗಿರುವಂತಹ 9ನೇ ಹೇರ್ ಪಿನ್ ಬೆಂಡ್ಗೆ ಬಂದು ಬಿದ್ದಿರುವಂಥದ್ದು. ನಾವು ನಂಬರ್ಗಳ ಮುಖಾಂತರ ಇದನ್ನು ವಿವರಿಸುವಂಥ ಸಂದರ್ಭದಲ್ಲಿ ನೀವೇನೋ ಅಂದ್ಕೋಬಹುದು, ಏನಿದೆ ಅದರಲ್ಲಿ 13ನೇ ತಿರುವಿನಿಂದ 9ನೇ ತಿರುವಿಗೆ ಬಂದು ಬಿದ್ದಿರಬಹುದು ಅಂತ. ಆದರೆ ಈ ಒಂದು ವೀಕ್ಷಣೆಯನ್ನು ನೀವು ಗಮನಿಸ್ತಾ ಹೋಗಿ. ಅಂದರೆ ಈ 400-500 ಅಡಿ ಅಂದರೆ ಅದು ಸುಮ್ಮನೆ ಹೇಳುವಂತಹ ಮಾತುಗಳು ಖಂಡಿತವಾಗಿಯೂ ಅಲ್ಲ. ಆ ಒಂದು ಭೌಗೋಳಿಕ ಪ್ರದೇಶವನ್ನು ನಾವು ಗಮನಿಸ್ತಾ ಹೋದರೆ, ಅದು ಆ ಒಂದು ಈ ವೀಕ್ಷಣೆಯನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಅರ್ಥ ಆಗುತ್ತೆ. ಬರೀ ಬಸ್ಸಿಂದ ಅಥವಾ ಕಾರಿಂದ ನಾವು ಕೆಳಗಡೆ ಬಿದ್ದರೆ ಯಾವ ರೀತಿ ನಮಗೆ ಅನುಭವ ಆಗುತ್ತೋ, ಒಂದು ಟ್ರಾವೆಲರ್ ಅದೇ ರೀತಿಯಲ್ಲಿ ಚಾಲಕನ ಏನೋ ಒಂದು ಎಡವಟ್ಟಿನಿಂದಾಗಿ 400-500 ಅಡಿ ಪ್ರಪಾತಕ್ಕೆ ಬೀಳುತ್ತೆ ಅಂದರೆ ಅದು ಕೂಡ ಒಂದು ರೀತಿಯಲ್ಲಿ ನಜ್ಜುಗುಜ್ಜಾಗಿ ಮನುಷ್ಯನ ಶರೀರವನ್ನು ಕೂಡ ಜೋಡಿಸದಿರುವಷ್ಟರ ಮಟ್ಟಿಗೆ ಆ ಒಂದು ಟ್ರಾವೆಲರನ್ನು ಆಮೇಲೆ ಎತ್ತಿಕೊಂಡು ಹೋದಂತಹ ಒಂದು ದೃಶ್ಯಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಯಿತು. ನಿಜಕ್ಕೂ ಯಾವ ರೀತಿಯಲ್ಲಿ ಅದನ್ನು ಆ ಒಂದು ಅಪಘಾತವನ್ನು ವಿವರಿಸುವುದು ಅಂತಲೇ ಹೇಳಲಿಕ್ಕೆ ಅಥವಾ ನಮ್ಮಿಂದ ವಿವರಿಸೋದಕ್ಕೆ ಆಗದೇ ಇರುವ ರೀತಿಯಲ್ಲಿನ ಅಪಘಾತ ಅದಾಗಿತ್ತು. ನಂತರ ನಡೆದಂತಹ ಹಲವು ಘಟನೆಗಳು ನೀವು ಮಾಧ್ಯಮದ ಮುಖಾಂತರ ನೀವು ಖಂಡಿತ ನೋಡಿರ್ತೀರ. ಪ್ರತಿಯೊಂದು ಅಪಘಾತಗಳು ಕೂಡ ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಅಪಘಾತಕ್ಕೆ ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ತೀವಿ. ಈ ಒಂದು ವಿಡಿಯೋದಲ್ಲಿರುವ ದೃಶ್ಯಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಅತಿ ವೇಗವಾಗಿ ಅಥವಾ ನಿರ್ಲಕ್ಷ್ಯತನದಿಂದ ವಾಹನವನ್ನು ಚಲಾಯಿಸ್ತಾ ಇದ್ದ. ಗುಡ್ಡಗಾಡು ಪ್ರದೇಶದಲ್ಲಿ ವಾಹನ ಇಳಿಯುವಾಗ ಇರಬೇಕಾದಂತಹ ಎಚ್ಚರಿಕೆಯನ್ನು ತಪ್ಪಿಸಿಕೊಂಡು ಚಾಲಕ ಬಂದಿದ್ದ ಅಂತ ಏನು ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ಪ್ರಕಾರ ಗಮನಿಸಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನು ರಸ್ತೆಯ ಮೇಲೆ ಯಾವುದೇ ಬ್ರೇಕ್ ಹಚ್ಚಿದಂತಹ ಗುರುತುಗಳು ಅಂದರೆ ಸ್ಕಿಡ್ ಆದಂತಹ ಮಾರ್ಕ್ಗಳು ಗಮನಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಮೇ ಬಿ ಆ ಒಂದು ಟ್ರಾವೆಲರ್ ಬ್ರೇಕ್ ಫೇಲ್ ಆಗಿರಲೂಬಹುದು ಅಥವಾ ಸ್ಟೇರಿಂಗ್ ಲಾಕ್ ಆಗಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ವಾಹನದಲ್ಲಿ ಅತಿ ಹೆಚ್ಚಿನ ಶಬ್ದದಲ್ಲಿ ಮ್ಯೂಸಿಕ್ ಹಾಕಲಾಗಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಹೇಳಿ ಪ್ರವಾಸವನ್ನು ಕೈಗೊಂಡಂತಹ ಆ ಒಂದು ಶಿಕ್ಷಕರ ಕುಟುಂಬ ಅಂತಲೇ ಹೇಳ್ಬೋದು. 5 ಶಿಕ್ಷಕರು ಮತ್ತು ಅವರ ಕುಟುಂಬ ಒಂದೊಳ್ಳೆಯ ರೀತಿಯಲ್ಲಿ ವೈಬನ್ನು ಅನುಭವಿಸ್ತಾ ಮ್ಯೂಸಿಕ್ಕನ್ನು ಹಾಕ್ಕೊಂಡು ಆ ಒಂದು ಗಾಡಿಯಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಇದು ಕೂಡ ಮೇ ಬಿ ಈ ಒಂದು ಅವಘಡಕ್ಕೆ ಕಾರಣ ಆಗಿರಬಹುದು ಎನ್ನುವಂತಹ ವಿಚಾರವನ್ನು ಕೂಡ ಹೇಳಲಾಗ್ತಾ ಇದೆ. ವಾಹನವು ಇಷ್ಟು ಎತ್ತರದಿಂದ ಬಿದ್ದ ರಭಸಕ್ಕೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ವಾಹನ ನೇರವಾಗಿ ಕೆಳಗಿನ ರಸ್ತೆಗೆ ಬಿದ್ದಿದ್ದರಿಂದ ರಕ್ಷಣಾ ಕಾರ್ಯಾಚರಣೆ ಸ್ವಲ್ಪ ಈಸಿ ಆಯಿತು. ಇಲ್ಲದಿದ್ದರೆ ದಟ್ಟವಾದಂತಹ ಒಂದು ಕಾಡಿನ ನಡುವೆ ಶವಗಳನ್ನು ಹುಡುಕುವುದೇ ಒಂದು ರೀತಿಯಲ್ಲಿ ದೊಡ್ಡ ಕೆಲಸ ಆಗ್ತಾ ಇತ್ತೇನೋ ಅಥವಾ ಅಸಾಧ್ಯವಾಗ್ತಾ ಇತ್ತೇನೋ. ಸ್ನೇಹಿತರೆ, ಈ ಒಂದು ಅಪಘಾತ ನಡೆದಂತಹ ಆ ಒಂದು ಪ್ರದೇಶದಲ್ಲಿನ ಜಿಯೋಗ್ರಾಫಿಕಲ್ ಅಪಾಯದ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಜಿಯೋಗ್ರಾಫಿಕಲ್ ಡೇಂಜರ್ ಅಂತ ಹೇಳಿದರೆ ಭೌಗೋಳಿಕವಾದಂತಹ ಅಪಾಯದ ಸ್ಥಿತಿ. ವಾಲ್ಪಾರೈ ಮತ್ತು ಪೊಳ್ಳಾಚಿ ನಡುವಿನ ರಸ್ತೆಯು ಪಶ್ಚಿಮ ಘಟ್ಟಗಳ ಅತ್ಯಂತ ಕಡಿದಾದ ಭಾಗದಲ್ಲಿರುವಂಥದ್ದು. ಈ ರಸ್ತೆಯಲ್ಲಿ ಚಲಿಸುವಾಗ ನೀವು ಸಮುದ್ರದ ಮಟ್ಟದಿಂದ ಸುಮಾರು 3500 ಅಥವಾ 4000 ಅಡಿ ಎತ್ತರಕ್ಕೆ ಏರಿರ್ತೀರಿ ಅಥವಾ ಇಳಿಯುತ್ತೀರಿ. 13ನೇ ತಿರುವಿನಿಂದ 9ನೇ ತಿರುವಿಗೆ ವಾಹನ ಬಿದ್ದಿದೆ ಅಂದರೆ ಅದು ರಸ್ತೆಯ ಮೂಲಕ ಸುತ್ತಿ ಬರದೆ ನೇರವಾಗಿ ಪ್ರಪಾತಕ್ಕೆ ಬಿದ್ದಿದೆ ಎಂದರ್ಥ. ಈ 2 ತಿರುವು
ತಿರುವುಗಳ ನಡುವೆ ಇರುವ ಕಂದಕವು ಅತ್ಯಂತ ಕಡಿದಾಗಿದೆ. ನಾವು ಹಲವು ವಿಡಿಯೋಗಳನ್ನು ಗಮನಿಸಬಹುದು. ವಿಡಿಯೋದಲ್ಲಿ ಆ ಒಂದು ದೃಶ್ಯವನ್ನು ಕಂಡಂತಹ ಪ್ರತ್ಯಕ್ಷದರ್ಶಿಯೊಬ್ಬ ಒಂದು ಪ್ರಮುಖ ಅಂಶವನ್ನು ಹೇಳಿರುವಂಥದ್ದು, ರಸ್ತೆಯ ಮೇಲೆ ಬ್ರೇಕ್ ಗುರುತುಗಳಿಲ್ಲ. ಸಾಮಾನ್ಯವಾಗಿ ಅಪಘಾತವಾಗುವ ಮೊದಲು ಚಾಲಕ ಗಾಬರಿಯಿಂದ ಬ್ರೇಕನ್ನು ಹಾಕ್ತಾನೆ. ಆಗ ರಸ್ತೆಯಲ್ಲಿ ಆ ಒಂದು ಬ್ರೇಕ್ ಹಾಕಿದಂತಹ ಸಂದರ್ಭದಲ್ಲಿನ ಟೈರ್ನ ಕಪ್ಪು ಗುರುತುಗಳು ಖಂಡಿತವಾಗೂ ಮೂಡುವಂತಹ ಸಾಧ್ಯತೆಗಳು ಇವೆ. ಇಲ್ಲಿ ಅಂತಹ ಯಾವುದೇ ಗುರುತುಗಳು ಇಲ್ಲದೇ ಇರುವುದು ಎರಡು ಸಾಧ್ಯತೆಗಳನ್ನು ತೋರಿಸುತ್ತೆ. ಯಾಕಂತ ಹೇಳಿದರೆ ಈ ಒಂದು ಗುರುತುಗಳು ಇಲ್ಲದಿದ್ದರೆ ಪ್ರಮುಖವಾಗಿ ಆಗುವಂಥದ್ದು ಒಂದು ಬ್ರೇಕ್ ಫೇಲ್ಯೂರ್ ಅಥವಾ ಸ್ಟೀರಿಂಗ್ ಲಾಕ್ ಆಗುವಂಥದ್ದು. ಇಳಿಯುವಾಗ ಸತತವಾಗಿ ಬ್ರೇಕ್ ಬಳಸುವುದರಿಂದ ಬ್ರೇಕ್ ಫೇಡ್ ಅಥವಾ ಬ್ರೇಕ್ ಬಿಸಿಯಾಗಿ ಕೆಲಸ ಮಾಡದ ಸ್ಥಿತಿ ಆಗಿರಬಹುದು. ವಾಹನದ ಎಂಜಿನ್ ಆಫ್ ಆಗಿದ್ದರೆ ಅಥವಾ ತಾಂತ್ರಿಕ ದೋಷದಿಂದ ಸ್ಟೀರಿಂಗನ್ನು ತಿರುಗಿಸಲು ಸಾಧ್ಯವಾಗದೆ ನೇರವಾಗಿ ಕಂದಕಕ್ಕೆ ನುಗ್ಗಿರಲೂಬಹುದು. ಇವುಗಳು ತಾಂತ್ರಿಕ ದೋಷಗಳಾಗಿದ್ದರೆ ಟ್ರಾವೆಲರಲ್ಲಿ ಇದ್ದಂತಹ ಚಾಲಕನೇನಾದರೂ ಎಡವಟ್ಟು ಮಾಡಿರ್ಬೋದಾ? ವಾಹನದಲ್ಲಿ 13-14 ಜನರಿದ್ದರು ಮತ್ತು ಜೋರವಾಗಿ ಹಾಡುಗಳನ್ನು ಹಾಕಲಾಗಿತ್ತು. ಇದು ಚಾಲಕನಿಗೆ ವಾಹನದ ಎಂಜಿನ್ನ ಶಬ್ದ ಅಥವಾ ಹೊರಗಿನ ಹಾರ್ನ್ ಸೌಂಡ್ ಕೇಳಿಸದಂತೆ ಮಾಡುತ್ತದೆ. ಏಕಾಗ್ರತೆ ತಪ್ಪಲು ಕೂಡ ಇದು ಪ್ರಮುಖ ಕಾರಣ ಆಗುತ್ತೆ. ಒಂದು ಸಣ್ಣ ವಾಹನದಲ್ಲಿ 13 ಜನರು ಪ್ರಯಾಣಿಸುವುದು ವಾಹನದ ಸಮತೋಲನವನ್ನು ಕೂಡ ತಪ್ಪಿಸುತ್ತೆ. ವಿಶೇಷವಾಗಿ ಕಡಿದಾದ ತಿರುವುಗಳಲ್ಲಿ ಚಾಲನೆಯ ಬ್ಯಾಲೆನ್ಸನ್ನೇ ಇಲ್ಲವಾಗುವಂತೆ ಮಾಡುವಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿರಲೂಬಹುದು. ಏನೋ ಅಚಾತುರ್ಯವೋ ಅಥವಾ ಏನೋ ಅಪಘಾತ ನಡೆಯುವುದಂತೂ ನಡೆದುಬಿಟ್ಟಿದೆ. ಆದರೆ ರಕ್ಷಣಾ ಕಾರ್ಯಾಚರಣೆಯ ಮೇಲೆ ಇದ್ದಂತಹ ಸವಾಲುಗಳನ್ನು ಗಮನಿಸ್ತಾ ಹೋದರೆ ಈ ಪ್ರದೇಶವು ಆನೆಯಂತಹ ವನ್ಯಮೃಗಗಳ ವಾಸಸ್ಥಾನವಾಗಿದೆ. ಅಪಘಾತ ನಡೆದ ನಂತರ ಕತ್ತಲಾದ ಮೇಲೆ ಅಲ್ಲಿ ರಕ್ಷಣಾ ಕಾರ್ಯ ಮಾಡುವುದು ಅತ್ಯಂತ ಅಪಾಯಕಾರಿ. ವಾಹನವು 9ನೇ ತಿರುವಿನ ರಸ್ತೆಯ ಮೇಲೆ ಬಿದ್ದಿದ್ದರಿಂದ ಸ್ಥಳೀಯರು ಮತ್ತು ಫೈರ್ ಸರ್ವಿಸ್ನವರು ಬೇಗನೆ ತಲುಪಲು ಸಾಧ್ಯ ಆಯಿತು. ಒಂದು ವೇಳೆ ಅದು ರಸ್ತೆಯ ಬದಲು ಕಾಡಿನ ಮಧ್ಯೆ ಬಿದ್ದಿದ್ದರೆ ಸಹಾಯ ಸಿಗಲು ಹಲವು ಗಂಟೆಗಳೇ ಬೇಕಾಗ್ತಾ ಇತ್ತು. ಇನ್ನು ಇಂತಹ ರಸ್ತೆಗಳಲ್ಲಿ ಕೆಳಗಡೆ ಇಳಿಯುವಂತಹ ಸಂದರ್ಭದಲ್ಲಿ ಬ್ರೇಕ್ಗಿಂತ ಹೆಚ್ಚಾಗಿ ಎಂಜಿನ್ ಬ್ರೇಕಿಂಗ್ ಅಂದರೆ ಲೋ ಗೇರನ್ನು ಬಳಸಬೇಕು. ಬ್ರೇಕ್ ಮೇಲೆ ಮಾತ್ರ ಅವಲಂಬಿತವಾದರೆ ಅದು ಬಿಸಿಯಾಗಿ ನಂತರ ಕಾರ್ಯಾಚರಣೆ ವಿಫಲ ಆಗುತ್ತೆ. ಇನ್ನು ಹೊಸಮುಖ ಚಾಲಕರನ್ನು ಖಂಡಿತವಾಗಿಯೂ ಇಂತಹ ಪ್ರವಾಸದ ಸಂದರ್ಭದಲ್ಲಿ ಘಾಟ್ ರಸ್ತೆಗಳ ಮೇಲೆ ಅವರನ್ನು ಚಾಲನೆ ಮಾಡೋದಕ್ಕೆ ಬಿಡಬೇಡಿ. ಘಾಟ್ ರಸ್ತೆಗಳ ಅನುಭವವಿಲ್ಲದ ಚಾಲಕರು ಇಂತಹ ಕಡೆಗಳಲ್ಲಿ ಚಾಲನೆ ಮಾಡುವುದು ಅತ್ಯಂತ ಅಪಾಯಕಾರಿ. ಈ ಅಪಘಾತವು ಕೇವಲ ಒಂದು ಆಕಸ್ಮಿಕ ಖಂಡಿತ ಅಲ್ಲ, ಇದು ಚಾಲನೆಯ ನಿಯಮಗಳ ಉಲ್ಲಂಘನೆ ಮತ್ತು ಘಾಟ್ ರಸ್ತೆಯ ಅಪಘಾತಗಳ ಬಗ್ಗೆ ಇರುವ ಅಜ್ಞಾನದ ಫಲಿತಾಂಶ ಆಗಿದೆ. ತನಿಖೆ ನಂತರವಷ್ಟೇ ಇದು ಚಾಲಕನ ತಪ್ಪು ಅಥವಾ ವಾಹನದ ತಾಂತ್ರಿಕ ದೋಷವೋ ಎಂಬುದು ಪೂರ್ಣವಾಗಿ ತಿಳಿಯುವಂಥದ್ದು. ಇವಿಷ್ಟು ಅಪಘಾತ ನಡೆದ ಸಂದರ್ಭದ ವಿಚಾರಗಳ ಬಗೆಗಿನ ಮಾಹಿತಿಗಳು. ಇನ್ನು ಕೊನೆಯದಾಗಿ ಹೇಳುವುದಾದರೆ ಆ ಕ್ಷಣದವರೆಗೂ ನಗು ನಲಿವಿನಿಂದ ತುಂಬಿದ್ದ ಆ ಪ್ರವಾಸ ಒಂದು ಕ್ಷಣದ ಅಜಾಗರೂಕತೆಯಿಂದಾಗಿ ಚಿರನಿದ್ರೆಯಾಗಿ ಮಾರ್ಪಾಡಾಗಿದ್ದು ನಿಜಕ್ಕೂ ವಿಧಿಯಾಟ. ಸುಂದರ ಪ್ರಕೃತಿಯನ್ನು ಸವಿಯಲು ಹೋದ ಆ ಜೀವಗಳು ಇಂದು ಮೌನ ಆಗಿದೆ. ಮನೆಗೆ ಬರ್ತಾರೆಂದು ಕಾಯ್ತಾ ಇದ್ದಂತಹ ಕುಟುಂಬದವರಿಗೆ ಸಿಕ್ಕಿದ್ದು ಕೇವಲ ಕಣ್ಣೀರು ಮತ್ತು ಎಂದಿಗೂ ಮಾಸದ ಆಘಾತ ಮಾತ್ರ. ರಸ್ತೆಗಳು ಸದಾಕಾಲ ಇರ್ತವೆ, ಆದರೆ ಕಳೆದುಕೊಂಡ ಜೀವಗಳು ಮತ್ತೆ ಮರಳಿ ಬರುವುದಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಂತಹ ದುರಂತಗಳು ಮತ್ತೆ ಮರುಕಳಿಸದಿರಲಿ ಅಂತ ನಾವು ಕೂಡ ಆಶಿಸೋಣ. ನೆನಪಿಡಿ, ನಿಮ್ಮ ಪ್ರಾಣಕ್ಕಾಗಿ ಕಾಯುವವರು ಮನೆಯಲ್ಲಿದ್ದಾರೆ. ನಿಮ್ಮ ಪ್ರಯಾಣ ಸುರಕ್ಷಿತ ಆಗಿರಲಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಗಮನಿಸ್ತಾ ಹೋದರೆ ಈ ಒಂದು ಪ್ರಕರಣ ಅಥವಾ ಈ ಒಂದು ದುರ್ಘಟನೆ ಬಗ್ಗೆ ನಿಮಗೆ ಏನನ್ನಿಸ್ತಾ ಇದೆ? ಚಾಲಕ ಮಾಡಿದ್ದು ತಪ್ಪೋ ಅಥವಾ ಆ ಒಂದು ವಾಹನದ ಆ ಒಂದು ತಾಂತ್ರಿಕ ದೋಷ ಏನಾದರೂ ಆಗಿರ್ಬೋದಾ ಅಥವಾ ಆ ಒಂದು ಭೌಗೋಳಿಕ ವೀಕ್ಷಣೆಯಲ್ಲಿ ಅಲ್ಲಿ ಇನ್ನೂ ಹಲವು ಪ್ರಕರಣಗಳು ಈ ಮೊದಲು ಕೂಡ ನಡೆದಿದೆಯಾ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.